Good morning everyone. Today we shall discuss about the very interesting chapter, our environment. See now that generally what do you mean by environment? Environment means the surrounding in which where man lives and work is called environment. Once again I repeat it. The surrounding in which where man lives and work is called environment. So it includes water, rainfall, wind, soil, and temperature, but also vegetation and animals living in a particular area. So you know that there are two types of environments are there. So there are physical and cultural environment. So now it is now important in your classes. So that's why it is. We shall discuss about the what are the importance of the biodegradable and non-biodegradable substances. So why are substances biodegradable and some are non-biodegradable? Here substances are classified as biodegradable and non-biodegradable because some substances can be decomposed by microorganisms and some cannot. ಅಂದರೆ ಕೆಲವೊಂದು ಡಿಕಾಂಪೋಸ್ ಕೊಳ್ತು ಹೋಗ್ತಕ್ಕಂತಹ ವಸ್ತುಗಳನ್ನು ನಾವು ಏನಂತ ಕರಿತೀವಿ, ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಕೊಳ್ತೇ ಇರ್ತಕ್ಕಂತಹ ಏನು ಸಬ್ಸ್ಟೆನ್ಸಸ್ಸನ್ನು ಇರುತ್ತೋ ಸೊ ಅದನ್ನು ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತಂದು ಕರಿತೀವಿ. ಸಬ್ಸ್ಟೆನ್ಸಸ್ ದಟ್ ಆರ್ ಬ್ರೋಕನ್ ಡೌನ್ ಇಂಟು ಸಿಂಪಲ್ ಸಾಲ್ಯುಬಲ್ ಫಾರ್ಮ್ ಆರ್ ಕಾಲ್ಡ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್. ಸಬ್ಸ್ಟೆನ್ಸನ್ನು ಸಿಂಪಲ್ ಮತ್ತು ಸಾಲ್ಯುಬಲ್ ಫಾರ್ಮಲ್ಲಿ ಸೊ ಬ್ರೇಕಪ್ ಆಗ್ತಕ್ಕಂತಹ ಏನು ಸಬ್ಸ್ಟೆನ್ಸಸ್ಗಳನ್ನು ಇದ್ದಾವೆ ಆ ಒಂದು ಸಬ್ಸ್ಟೆನ್ಸಸ್ಸನ್ನು ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವೇನಾದರೂ ತಿಂದು ಬಿಸಾಕಿರ್ತಕ್ಕಂತಹ ಏನಾದರೂ ಸಬ್ಸ್ಟೆನ್ಸಸ್ಸನ್ನು ಇದೆ ಅದನ್ನೇನಾಗುತ್ತೆ ಮಣ್ಣಿನಲ್ಲಿ ಡಿಕಾಂಪೋಸನ್ನು ಆಗಿ ಕೊಳ್ತು ಹೋಗುತ್ತೆ. ಸೊ ಅಂಥ ಕೊಳ್ತು ಹೋಗ್ತಕ್ಕಂತಹ ಸಬ್ಸ್ಟೆನ್ಸಸ್ಸನ್ನು ನಾವು ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್ ಇಟ್ ಡಸ್ ನಾಟ್ ಆ್ಯಂಡ್ ಡಿಕಾಂಪೋಸ್ ಅಂಡರ್ ದ ಮೈಕ್ರೋಬಿಯಲ್ ಆ್ಯಕ್ಷನ್. ಅದನ್ನು ಮೈಕ್ರೋಬಿಯಲ್ ಆ್ಯಕ್ಷನಿನ ಮುಖಾಂತರ ಅದನ್ನು ಡಿಕಾಂಪೋಸನ್ನು ಆಗದೇ ಇರ್ತಕ್ಕಂತಹ ಸಬ್ಸ್ಟೆನ್ಸಸ್ಸನ್ನು ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತಂದು ಹೇಳ್ಬೋದು. ಯಾಕಪ್ಪ ಅಂದರೆ ನಾವು ನೂರಾರು ವರ್ಷಗಳವರೆಗೂ ಕೂಡ ನಮ್ಮ ಎನ್ವಿರಾನ್ಮೆಂಟಲ್ಲಿ ಪ್ಲಾಸ್ಟಿಕ್ಕನ್ನು ಕೊಳಿತೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕೊಳ್ತಕ್ಕಂತಹ ಏನು ಸಬ್ಸ್ಟೆನ್ಸಸ್ಸನ್ನು ಇರುತ್ತೋ ಆ ಒಂದು ಅಂಡರ್ ದ ಮೈಕ್ರೋಬಿಯಲ್ ಆ್ಯಕ್ಷನ್ ಅಂದರೆ ಮಣ್ಣಿನಲ್ಲಿರ್ತಕ್ಕಂತಹ ಸ್ಮಾಲ್ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಅದನ್ನೇನಾಗ್ಬಿಡುತ್ತೆ ಡಿಕಾಂಪೋಸ್ ಆಗಿ ಕೊಳ್ತು ಹೋಗಿ ಅದನ್ನು ಏನಾಗುತ್ತೆ ಡಿಕಾಂಪೋಸ್ ಆಗುತ್ತೆ. ಬಟ್ ಪ್ಲಾಸ್ಟಿಕ್ ಅಂತಕ್ಕಂತಹ ವಸ್ತು ಏನಿದೆಯೋ ಸೊ ಅದನ್ನು ಡಿಕಾಂಪೋಸನ್ನು ಆಗದೇ ಇರೋದ್ರಿಂದ ಸೊ ಅದನ್ನು ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತಂದು ಕನ್ಸಿಡರ್ ಮಾಡ್ತೀವಿ. ಸೊ ದಟ್ಸ್ ವೈ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಫಾರ್ 2 marks. ವಾಟ್ ಆರ್ ದ differences between biodegradable and non-biodegradable substances, or why are substances biodegradable and some non-biodegradable substance. So substance which decompose under the microbial action, so that substances are called biodegradable substance. Substances which do not decompose under the microbial action, so that substances are called non-biodegradable substances. And then give any 2 ways in which biodegradable substances would affect the environment. ಯಾವುದಾದ್ರೂ 2 ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ಸಿಂದು ಎಕ್ಸಾಂಪಲನ್ನು ಕೊಡ್ರಿ, ಅದೆಂಥ ಆಗಿರ್ತವೆ ಅಂದರೆ ನಮ್ಮ ಎನ್ವಿರಾನ್ಮೆಂಟಿಗೆ ಎಫೆಕ್ಟ್ ಮಾಡ್ತಕ್ಕಂತಹ ಸಬ್ಸ್ಟೆನ್ಸಸ್ಗಳನ್ನು ಆಗಿರೋದು. ಯಾವುದಂದರೆ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಫೆಕ್ಟ್ಸ್ ದ ಎನ್ವಿರಾನ್ಮೆಂಟ್ಸ್ ಬೈ ದ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಟ್ರೀ ಲೀವ್ಸ್, plant pods and kitchen waste can be used as humus after composting, and this will be enhance the soil fertility. ಸೊ ಈ ನಾವು ಕಿಚನ್ ವೇರಲ್ಲಿ ಯೂಸ್ ಮಾಡ್ತಕ್ಕಂತಹ ವೇಸ್ಟ್ ಆಗಿರ್ಬೋದು ಅಥವಾ ಪ್ಲ್ಯಾಂಟ್ಸ್ ಅಥವಾ ಟ್ರೀಸಿನ ಲೀವ್ಸ್ಗಳಾಗಿರ್ಬೋದು, ಸೊ ಇದನ್ನೇನಾಗುತ್ತೆ ಅಂದರೆ ಡಿಕಾಂಪೋಸನ್ನು ಆಗಿ ಅದನ್ನು ಹ್ಯೂಮಸ್ ಆಗಿ ಅದನ್ನು ಫಾರ್ಮ್ ಆಫ್ಟರ್ ಕಂಪೋಸ್ಟಿಂಗ್ ಸೊ ಸೆವೆರಲ್ ಡೇಸ್
ಕೆಲವೊಂದು ದಿನಗಳಾದಮೇಲೆ ಅದೇನಾಗುತ್ತೆ, ಅದನ್ನು ಹ್ಯೂಮಸನ್ನಾಗಿ ಅದನ್ನು ಚೇಂಜಸನ್ನು ಆಗುತ್ತೆ. ಆ ಹ್ಯೂಮಸ್ ಆಗಿ ಚೇಂಜ್ ಆಗಿ ಏನು ಮಾಡುತ್ತೆ ಅಂದರೆ ಇಟ್ಸ್ ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ, ಅಂದರೆ ಇದನ್ನು ಮಣ್ಣಿನ ಫಲವತ್ತತೆಯನ್ನು ಏನು ಮಾಡುತ್ತೆ, ಹೆಚ್ಚಿಸುತ್ತೆ. ಸೊ ಹೆಚ್ಚಿಸಿದ್ರೆ ಇದನ್ನು ಒಂದು ಹ್ಯೂಮಸ್ ಆಗಿ ಅದನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಾಗೆಯೇ ದ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಮೇನ್ಲಿ ಕಂಟೈನ್ ಕಾರ್ಬನ್. ನೋಡಿ, ಏನು ಕೊಳ್ತೋಗ್ತಕ್ಕಂತಹ ಏನು ಸಬ್ಸ್ಟೆನ್ಸಸ್ಗಳನ್ನು ಇರುತ್ತಾ ಆ ಸಬ್ಸ್ಟೆನ್ಸಸ್ಸನ್ನು ಮೇನ್ಲಿ ಏನು ಕಂಟೈನ್ ಮಾಡ್ಕೊಂಡಿರುತ್ತೆ, ಕಾರ್ಬನನ್ನು ಕಂಟೈನ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದೀಸ್ ಸಬ್ಸ್ಟೆನ್ಸಸ್ ಆಫ್ಟರ್ ಡಿಕಾಂಪೋಸಿಷನ್ ರಿಲೀಸ್ ದಟ್ ಕಾರ್ಬನ್ ಬ್ಯಾಕ್ ಇನ್ ಟು ದ ಅಟ್ಮಾಸ್ಫಿಯರ್. ನೋಡಿ, ದೀಸ್ ಸಬ್ಸ್ಟೆನ್ಸಸ್ ಆಫ್ಟರ್ ಡಿಕಾಂಪೋಸಿಷನ್ ಏನು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಸನ್ನು ಇದ್ದಾವೋ, ಯಾವುದು ಪ್ಲ್ಯಾಂಟ್ ಸ್ಪಾಟ್ಸ್, ಪ್ಲ್ಯಾಂಟ್ ಟ್ರೀ ಲೀವ್ಸ್ ಮತ್ತು ಕಿಚನ್ ವೇಸ್ಟ್ಸ್, ಏನು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಇದೆಯೋ, ಸೊ ಇದನ್ನು ಏನು ಮಾಡ್ಕೊಂಡಿರುತ್ತೆ, ಕಾರ್ಬನನ್ನು ಕಂಟೈನ್ ಮಾಡ್ಕೊಂಡಿರುತ್ತೆ. ಈ ಕಾರ್ಬನನ್ನು ಕಂಟೈನ್ ಮಾಡಿರ್ತಕ್ಕಂತಹ ಸಬ್ಸ್ಟೆನ್ಸಸ್ಸನ್ನು ಇದನ್ನು ಮಣ್ಣಲ್ಲಿ ಡಿಕಾಂಪೋಸನ್ನು ಆಗಿದಾಗ, ಸೊ ಡಿಕಾಂಪೋಸನ್ನು ಆಗಿದ ಮೇಲೆ ಇದು ಏನಾಗುತ್ತೆ ಅಂದರೆ ಮತ್ತೆ ನಮ್ಮ ಅಟ್ಮಾಸ್ಫಿಯರಿಗೆ ಕಾರ್ಬನನ್ನು ಬ್ಯಾಕ್ ಆಗಿ ಅದನ್ನ ಕೊಡುತ್ತೆ. ಸೊ ಹಾಗಾಗಿ ಸೊ ಇಟ್ಸ್ ಗಿವ್ಸ್ ಬ್ಯಾಕ್ ದ ಕಾರ್ಬನ್ ಇನ್ ಟು ದ ಅಟ್ಮಾಸ್ಫಿಯರ್. And then give any two ways in which non-biodegradable substances would affect the environment. Give any two ways in which non-biodegradable substances would affect the environment. So biodegradable substances ಹಾಗೆ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಸನ್ನು ವಿತ್ ಎಕ್ಸಾಂಪಲ್ಸನ್ನೇ ಯಾವುದು ನಮ್ಮ ಎನ್ವಿರಾನ್ಮೆಂಟನ್ನು ಎಫೆಕ್ಟ್ ಮಾಡುತ್ತೆ ಅಂತಕ್ಕಂಥದ್ದನ್ನು ರೀಸನ್ಸನ್ನು ಕೊಡ್ರಿ ಅಂತಂದು ಹೇಳಿದ್ದಾರೆ. ಯಾವುದು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಎಫೆಕ್ಟ್ ದ ಎನ್ವಿರಾನ್ಮೆಂಟ್. ಯು ನೋ ದಟ್, ನಿಮಗೆಲ್ಲರಿಗೂ ಕೂಡ ಗೊತ್ತು ಏನು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಗಳನ್ನು ಇದ್ದಾವೆ ಆ ಒಂದು ಸಬ್ಸ್ಟೆನ್ಸಸ್ಗಳನ್ನು ಏನಾಗಿರುತ್ತೆ, ನಮ್ಮ ಎನ್ವಿರಾನ್ಮೆಂಟಿಗೆ ಎಫೆಕ್ಟನ್ನು ಕೊಡ್ತಕ್ಕಂತಹ ಒಂದು ಸಬ್ಸ್ಟೆನ್ಸಸ್ಗಳನ್ನಾಗಿರುತ್ತೆ. ದೇ ಕಂಟ್ಯಾಮಿನೇಟ್ ದ ಸಾಯಿಲ್ ಆ್ಯಂಡ್ ವಾಟರ್ ರಿಸೋರ್ಸಸ್. ಸೊ ಅದನ್ನು ಸಾಯಿಲ್ ಮತ್ತು ನಮ್ಮ ಮಣ್ಣು ಮತ್ತು ನೀರು ಎರಡೂ ಕೂಡ ಕಂಟ್ಯಾಮಿನೇಷನ್, ಪಲ್ಯೂಷನನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇ ಕೆನಾಟ್ ಬಿ ಆ್ಯಂಡ್ ಡಿಕಾಂಪೋಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮತ್ತು ಅದನ್ನು ಮೈಕ್ರೋ ಆರ್ಗ್ಯಾನಿಸಮ್ಸಿನ ಮೂಲಕ ಡಿಕಾಂಪೋಸನ್ನು ಆಗದೇ ಆಗಿರ್ತಕ್ಕಂತಹ ಸಬ್ಸ್ಟೆನ್ಸಸ್ಗಳನ್ನು ಅದನ್ನು ಆಗಿರುತ್ತೆ. ನಾನು ಹೇಳಿದ್ದೀನಿ, ಫಾರ್ ಎಕ್ಸಾಂಪಲ್ ಯಾವುದೋ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಪೇಪರ್ಸ್ ಆಗಿರ್ಬೋದು, ಮತ್ತು ಪ್ಲಾಸ್ಟಿಕ್ ಐಟಮ್ಸ್ಗಳನ್ನಾಗಿರ್ಬೋದು, ಮತ್ತು CFCS ಅಂತ ನೀವು ಕೇಳಿರ್ಬೋದು, ಕ್ಲೋರೋಫ್ಲೋರೋ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಂತಂದು ಕೂಡ ನಾವು ಹೇಳ್ಬೋದು. ಸೊ ಇವು ಏನು ಮಾಡುತ್ತೆ ಅಂದರೆ ಇಟ್ಸ್ ಕಂಟ್ಯಾಮಿನೇಟ್ ದ ಸಾಯಿಲ್ ಆ್ಯಂಡ್ ವಾಟರ್ ರಿಸೋರ್ಸಸ್ ಆ್ಯಂಡ್ ದೇ ಕೆನಾಟ್ ಬಿ ಡಿಕಾಂಪೋಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್. And these substances when accidentally eaten by stray animals can harm them and can even cause their death. ನೋಡಿ, ಪಾಯಿಂಟ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಒಂದು ಏನು ಕೊಳ್ತೆ ಇರ್ತಕ್ಕಂತಹ ಏನು ಸಬ್ಸ್ಟೆನ್ಸಸ್ ಅಥವಾ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಸನ್ನು ಏನಿದೆಯೋ, ಈ ಒಂದು ನಾನ್ ಆಕ್ಸಿಡೆಂಟ್ಲಿ ಅಂದರೆ ಆ ಆಕ್ಸಿಡೆಂಟ್ ಅಲ್ಲ, ಇಲ್ಲಿ ಆಕಸ್ಮಿಕವಾಗಿ ಅಂತ. ಈ ಆಕಸ್ಮಿಕವಾಗಿ ಯಾವುದಾದ್ರೂ ನಮ್ಮ ಭೂಮಿಯ ಮೇಲಿರ್ತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಅದನ್ನು ಏನಾದರೂ ತಿಂದುಬಿಟ್ರೆ ಅದನ್ನೇನಾಗುತ್ತೆ, ಇಟ್ಸ್ ಹಾರ್ಮ್ ದ ಹೆಲ್ತ್. ಅದನ್ನು ಹೆಲ್ತನ್ನು ಹಾರ್ಮ್ ಮಾಡ್ದಲ್ಲೇ ಈವನ್ ಕಾಸ್ ದೇರ್ ಡೆತ್, ಅದನ್ನು ಸತ್ತು ಹೋಗ್ತಕ್ಕಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ದ ಸಬ್ಸ್ಟೆನ್ಸಸ್ ವೆನ್ ಆಕ್ಸಿಡೆಂಟ್ಲಿ ಈಟನ್ ಬೈ ಸ್ಟ್ರೇ ಅನಿಮಲ್ಸ್ ಕ್ಯಾನ್ ಹಾರ್ಮ್ ದೆಮ್ ಆ್ಯಂಡ್ ಕ್ಯಾನ್ ಈವನ್ ಕಾಸ್ ದೇರ್ ಡೆತ್. ಆ್ಯಂಡ್ ದೆನ್ ವಾಟ್ ಆರ್ ಟ್ರಾಫಿಕ್ ಲೆವೆಲ್ಸ್? ಗಿವ್ ಆನ್ ಎಕ್ಸಾಂಪಲ್ಸ್ ಆಫ್ ಎ ಫುಡ್ ಚೈನ್ ಆ್ಯಂಡ್ ಸ್ಟೇಟ್ ದ ಡಿಫ್ರೆಂಟ್ ಟ್ರಾಪಿಕ್ ಲೆವೆಲ್ಸ್ ಇನ್ ಇಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಎಕ್ಸಾಮಿನೇಷನಲ್ಲಿ 3 or 4 ಟೈಮ್ಸ್ ನಿಮಗೆ ರಿಪೀಟನ್ನು ಆಗಿದೆ. ಸೊ ಹಾಗಾಗಿ ಈ ಒಂದು ಪಾಯಿಂಟನ್ನು ನೀವು ಕ್ವಶನನ್ನು ನೋಟ್ ಮಾಡ್ಕೊಂಡಿರಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. 3-4 ಮಾಡಲ್ ಕ್ವಶನ್ಸ್ ಪೇಪರ್ಸಲ್ಲೂ ಕೂಡ ಇದನ್ನು ರಿಪೀಟ್ ಆಗಿದೆ ಮತ್ತು ಎಕ್ಸಾಮಿನೇಷನಲ್ಲೂ ಕೂಡ ಕೇಳಿದ್ದಾರೆ. ಏನು, ವಾಟ್ ಡು ಯು ಮೀನ್ ಬೈ ಟ್ರಾಪಿಕ್ ಲೆವೆಲ್ಸ್ ಆರ್ ವಾಟ್ ಆರ್ ಟ್ರಾಪಿಕ್ ಲೆವೆಲ್ಸ್ ಅಂತಂದು ಹೇಳ್ತಾನೆ. ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್ಸ್ ಆಫ್ ದ ಫುಡ್ ಚೈನ್ ಆ್ಯಂಡ್ ಸ್ಟೇಟ್ ದ ಡಿಫ್ರೆಂಟ್ ಟ್ರಾಪಿಕ್ ಲೆವೆಲ್ಸ್ ಇನ್ ಇಟ್. ಸೊ ಹಾಗಾದರೆ ಟ್ರಾಪಿಕ್ ಲೆವೆಲ್ಸ್ ಅಂದರೆ ಏನಪ್ಪ ಅಂದರೆ the various steps in the food chain transfers of food energy takes place are called trophic levels. The various food chain which transfer the food energy from one form to another form, so it is called it as a trophic level. ಅಂದರೆ 1 by 1 ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಏನಾಗುತ್ತೆ ಇಲ್ಲಿ, ಸೊ ಫುಡ್ ಎನರ್ಜಿಯನ್ನು ಟ್ರಾನ್ಸ್ಫಾರ್ಮೇಷನನ್ನು ಆಗುತ್ತೆ. ಸೊ ಅದನ್ನು ನಾವು ಟ್ರಾಪಿಕ್ ಲೆವೆಲ್ಸ್ ಅಂತ ಕರಿತೀವಿ. For example, food chain apporting in a grassland. Here grass, so you know that snakes eats to frog eats to insects eats to
ಗ್ರಾಸ್. ಇಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತು, ಈಗಲನ್ನು ಸ್ನೇಕಿಗೆ ತಿನ್ನುತ್ತೆ, ಸ್ನೇಕನ್ನು ಫ್ರಾಗಿಗೆ ತಿನ್ನುತ್ತೆ, ಫ್ರಾಗನ್ನು ಇನ್ಸೆಕ್ಟ್ಸನ್ನು ತಿನ್ನುತ್ತೆ, ಇನ್ಸೆಕ್ಟ್ಸನ್ನು ಗ್ರಾಸಿಗೆ ತಿಂತಕ್ಕಂಥದ್ದನ್ನು ದಿಸ್ ಇಸ್ ದ ಇಂಪಾರ್ಟೆಂಟ್ ಫುಡ್ ಚೈನ್ ಆಫ್ ದ one of the important food chain. So grass, which one is the first trophic level and which one is the second, third and fourth? So let us see about that. So here grass is the first trophic level, insects is the second trophic level, and frogs is the third trophic level. Birds or snakes are the fourth trophic level. Last and the fourth trophic level are the birds or a snake. And the fourth trophic level, simply to say here, the transfer of food energy from one form to another form. So that's what is called it as food chain ಅಂತಂದು ಕೂಡ ನಾವಿಲ್ಲಿ ಹೇಳ್ಬೋದು. And then what is the role of decomposers in the ecosystem? You know that ecosystem. ಸೊ ಫಸ್ಟ್ ನೀವು ಈ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಎಕೋಸಿಸ್ಟಮ್ ಅಂದರೆ ಏನು ಅಂತಂದು ಗೊತ್ತಾಗಬೇಕು. ಇಲ್ಲಿ ಎಕೋಸಿಸ್ಟಮ್ಸ್ ಮೀನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಎನ್ವಿರಾನ್ಮೆಂಟ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಎಕೋಸಿಸ್ಟಮ್. ದ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್, ನಮ್ಮ ಜೀವಿಗಳಿಗೂ ಮತ್ತು ಜೀವ ಇಲ್ಲದಿರ್ತಕ್ಕಂತಹ ವಸ್ತುಗಳಿಗೂ ಇರ್ತಕ್ಕಂತಹ ಏನು ಸಂಬಂಧವನ್ನು ಇದೆಯೋ ಸೊ ಅದನ್ನು ನಾವೇನಂತ ಕರಿತೀವಿ, ಎಕೋಸಿಸ್ಟಮ್ ಅಂತಂದು ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಪ್ಲ್ಯಾಂಟ್ಸ್ ಆ್ಯಂಡ್ ಸಾಯಿಲ್. ಪ್ಲ್ಯಾಂಟ್ಸ್ ವಿತೌಟ್ ಸಾಯಿಲ್ ಪ್ಲ್ಯಾಂಟ್ಸ್ ಕೆನಾಟ್ ಗ್ರೋತ್. ಸೊ ಪ್ಲ್ಯಾಂಟ್ಸ್ ಸಾಯಿಲ್ ಇಲ್ದಲೇ ಪ್ಲ್ಯಾಂಟ್ಸನ್ನ ಗ್ರೋತ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸೊ ಸಾಯಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗ್ರೋತ್ ಆಫ್ ದ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸ್ ಒಂದು ಜೀವಿ ಆಗಿದ್ರೂ ಕೂಡ ಸೊ ಅದನ್ನು ಇದಕ್ಕೆ ಜೀವವನ್ನು ಇಲ್ಲದೇ ಇರ್ತಕ್ಕಂತಹ ಏನು ಮಣ್ಣನ್ನು ಇದೆಯೋ ಸೊ ಆ ಮಣ್ಣು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದನ್ನು. ಹಾಗಾಗಿ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ non-organisms and their environment. So that's why it is called it as a ecosystem. So here what is the role of the decomposers in the ecosystem? So decomposers are microorganisms. You know that. So microorganisms means the organisms which are not possible to see with our naked eyes. ನೋಡಿ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕೊಟ್ಟಿದ್ದಾರೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೇನು, ನಾವು ಬರಿಗಣ್ಣಲ್ಲಿ ನೋಡದೇ ಇರ್ತಕ್ಕಂತಹ ಏನು ಬ್ಯಾಕ್ಟೀರಿಯಾಗಳನ್ನು ಇದೆಯೋ ಆ ಒಂದು ಬ್ಯಾಕ್ಟೀರಿಯಾಗಳನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಕೈಯಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾಗಳನ್ನೇ ಇರುತ್ತೆ, ಅದನ್ನು ನಮ್ಮ ಬರಿಗಣ್ಣಲ್ಲಿ ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇತ್ತೀಚೆಗೆ ಇರ್ತಕ್ಕಂತಹ ವೈರಸ್ ಕರೋನಾ ವೈರಸ್ ಅಂತಲೇ ಎಕ್ಸಾಂಪಲನ್ನು ತಗೋಬೋದು. ಸೊ ಅದನ್ನು ನಮಗೆ ಬರಿಗಣ್ಣಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಒಂದು ಏನು ಆರ್ಗ್ಯಾನಿಸಮ್ಸನ್ನು ಇದೆಯೋ ಸೊ ಆ ಒಂದು ಆರ್ಗ್ಯಾನಿಸಮ್ಸನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್, ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ನಾಟ್ ಸಿ ಥ್ರೂ ಅವರ್ ನೇಕೆಡ್ ಐಸ್, ಸೊ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಡಿಕಾಂಪೋಸರ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ that act on a dead and decaying bodies of producers and consumers and break down into simple inorganic compounds, and they absorb some of the substances and release the rest into the environment to be recycled and to be used in future by producers. So thus decomposers have a key role in the cycling of materials in the biosphere and provide the raw materials ಅಂದರೆ ಕಚ್ಚಾ ಪದಾರ್ಥಗಳನ್ನು ಅದನ್ನು ಮಾಡುತ್ತೆ. ಪ್ರೊಡ್ಯೂಸರ್ಸ್ ಫಾರ್ ಎಕ್ಸಾಂಪಲ್ ಗ್ರಾಸ್. ಸೊ ಇನ್ ದಿಸ್ ವೇ ದೇ ಮೇಕ್ ದ ಸಾಯಿಲ್ ಫರ್ಟೈಲ್. ಈ ವೇಯಿಂದ ಏನು ಮಾಡುತ್ತೆ ಅಂದರೆ ಸಾಯಿಲ್ ಫರ್ಟೈಲ್, ಮಣ್ಣನ್ನು ಫಲವತ್ತತೆಯಾಗಿ ಇದನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೆನ್ ಸೊ ವಾಟ್ ಈಸ್ ಓಝೋನ್ ಆ್ಯಂಡ್ ಹೌ ಡಸ್ ಇಟ್ ಎಫೆಕ್ಟ್ ಎನಿ ಎಕೋಸಿಸ್ಟಮ್? ಇಲ್ಲಿ ಓಝೋನ್ ಅಂದರೆ ಏನು ಮತ್ತು ಯಾವ ಥರ ಎಕೋಸಿಸ್ಟಮನ್ನು ಇದನ್ನು ಎಫೆಕ್ಟ್ ಮಾಡುತ್ತೆ ಅಂತಂದು. ಸೊ ಯು ನೋ ದ್ಯಾಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಓಝೋನ್ ಈಸ್ O3. ಸೊ ಇಟ್ ಈಸ್ ದ ಮಾಲಿಕ್ಯೂಲ್ ಫಾರ್ಮ್ಡ್ ಬೈ 3 ಆಟಮ್ಸ್ ಆಫ್ ಆಕ್ಸಿಜನ್. ಈ ಓಝೋನ್ ಅಂತಕ್ಕಂತಹ ಏನು ಮಾಲಿಕ್ಯೂಲನ್ನು ಇದೆಯೋ ಈ ಮಾಲಿಕ್ಯೂಲನ್ನು ಏನಾಗುತ್ತೆ 3 ಆಟಮ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ನಿನ 3 ಆಟಮ್ಸನ್ನು ಸೇರಿ ಈ ಒಂದು ಮಾಲಿಕ್ಯೂಲ್ ಓಝೋನ್ ಅಂತಕ್ಕಂತಹ ಮಾಲಿಕ್ಯೂಲನ್ನು ಫಾರ್ಮೇಷನನ್ನಾಗಿದೆ. ಸೊ ಓಝೋನ್ ಈಸ್ ಒನ್ ಆಫ್ ದ ಡೆಡ್ಲಿ ಪಾಯ್ಸನ್. ಇದು ಒಂದು ಡೆಡ್ಲಿ ಪಾಯ್ಸನ್ ಆಗಿರ್ತಕ್ಕಂತಹ ಒಂದು ಲೇಯರ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ವೇರ್ ಈಸ್ ಇಟ್ ಪ್ರೆಸೆಂಟ್? ಈ ಓಝೋನ್ ಅಂತಕ್ಕಂತಹ ಲೇಯರ್ ಎಲ್ಲಿರುತ್ತೆ? ಸೊ ಯು ನೋ ದ್ಯಾಟ್ ಸೊ ಓಝೋನ್ ಲೇಯರ್ ಆರ್ ಪ್ರೆಸೆಂಟ್ ಇನ್ ಟು ದ ಸ್ಟ್ರಾಟೋಸ್ಫಿಯರ್ ಲೇಯರ್. ನಮ್ಮ ಆಕಾಶದಲ್ಲಿ
ಪ್ಲೇನನ್ನು ಹಾರಾಡ್ತಕ್ಕಂತಹ ಏನು ಒಂದು ಲೇಯರನ್ನು ಇದೆಯೋ ಆ ಒಂದು ಲೇಯರನ್ನು ನಾವು ಸ್ಟ್ರಾಟೋಸ್ಫಿಯರ್ ಲೇಯರ್ ಅಂತ ಕರಿತೀವಿ. ಸೊ ಆ ಲೇಯರಲ್ಲಿ ಏನಿದೆ ಈ ಓಝೋನ್ ಅಂತಕ್ಕಂತಹ ಪದರವನ್ನು ಲೇಯರನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಓಝೋನ್? ಹಾಗಾದರೆ ಈ ಓಝೋನಿನ ಫಂಕ್ಷನ್ ಏನು? However, at the higher levels of the atmosphere, so ozone performs an essential function. So it shields the surface of the earth from ultraviolet radiations from the sun. Note down the point here. It shields the surface of the earth from ultraviolet radiations from the sun. It means so it's filter the harmful ultra radiations so which release from the sun. ಇದನ್ನು ಈ ಓಝೋನ್ ಅಂತಕ್ಕಂತಹ ಪದರು ಅಥವಾ ಲೇಯರನ್ನು ಏನಿದೆಯೋ ಇದನ್ನು ಏನು ಮಾಡುತ್ತೆ ಅಂದರೆ ನಮ್ಮ ಸನ್ನಿಂದ ಬರ್ತಕ್ಕಂಥ ಏನು ಹಾರ್ಮ್ಫುಲ್ ಆಗಿರ್ತಕ್ಕಂತಹ ಅಥವಾ ಪಾಯ್ಸನ್ ಆಗಿರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಏನಿದೆ ಇದನ್ನು ಫಿಲ್ಟರ್ ಮಾಡಿ ನಮ್ಮ ಭೂಮಿಗೆ ಅದನ್ನು ಕಳಿಸುತ್ತೆ. ಈ ಓಝೋನ್ ಲೇಯರನ್ನು ಏನಾದರೂ ಇರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಟ್ಸ್ ಕಾಸಸ್ ದ ಮೆನಿ ಎಫೆಕ್ಟ್ಸ್ ಟು ದ ಅರ್ತ್ ಆರ್ಗ್ಯಾನಿಸಮ್ಸ್. ಇನ್ನು ಭೂಮಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಎಫೆಕ್ಟ್ಸನ್ನು ಕೊಡ್ತಕ್ಕಂತಹ ಕೆಲಸವನ್ನು ಆಗೋದು. ಸೊ ಹಾಗಾಗಿ ಈ ಏನು ಹೈ ಅಲ್ಟ್ರಾವೈಲೆಟ್ ರೇಸ್ ಏನೇನಿದೆಯೋ ಸೊ ಈ ಅಲ್ಟ್ರಾವೈಲೆಟ್ ರೇಸನ್ನು ಏನಾಗುತ್ತೆ ಸನ್ನಿಂದ ಇದನ್ನು ಫಾರ್ಮೇಷನನ್ನು ಆಗುತ್ತೆ. ಈ ಸನ್ನಿಂದ ಬರ್ತಕ್ಕಂತಹ ಏನು ಒಂದು ಹಾರ್ಮ್ಫುಲ್ ಆಗಿರ್ತಕ್ಕಂತಹ ರೇಸ್ಗಳನ್ನು ಇದೆಯೋ ಸೊ ಇದನ್ನು ಫಿಲ್ಟರ್ ಆಗಿ ನಮ್ಮ ಭೂಮಿಗೆ ಏನಾಗುತ್ತೆ ಅದನ್ನು ಕಳಿಸುತ್ತೆ. ಸೊ ಹಾಗಾಗಿ it is one of the very important layer into the atmosphere. So the radiations is highly damaging to organisms. ಹೇಳಿದ್ದೀನಿ ಇದು ರೇಡಿಯೇಷನ್ಸ್ ಏನಾದರೂ ಜಾಸ್ತಿ ಆದರೆ ನಮ್ಮ ಆರ್ಗ್ಯಾನಿಸಮ್ಸ್ ಭೂಮಿಯ ಮೇಲೆ ಇರ್ತಕ್ಕಂತಹ ಏನು ಜೀವಿಯನ್ನು ಇದೆಯೋ ಸೊ ಅದಕ್ಕೆ ಡ್ಯಾಮೇಜ್ ಆಗ್ತಕ್ಕಂತಹ ಚಾನ್ಸಸ್ ಇನ್ನೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಟ್ಸ್ ನೌ ಕಾಸಸ್ ದ ಸ್ಕಿನ್ ಕ್ಯಾನ್ಸರ್ ಆ್ಯಂಡ್ ಕೆಟರಾಕ್ಟ್ ಆ್ಯಂಡ್ ಡ್ಯಾಮೇಜ್ ದ ಇಮ್ಯುನೋ ಸಿಸ್ಟಮ್. ಸ್ಕಿನ್ಗೆ ಅಂತಕ್ಕಂಥ ಕ್ಯಾನ್ಸರನ್ನು ಬರುತ್ತೆ. ಕೆಟರಾಕ್ಟ್ ಮೀನ್ಸ್ ಐ ಡಿಸೀಸಸ್. ಹಿಯರ್ ನೋಟ್ ಇಟ್ ಹಿಯರ್ ಕೆಟರಾಕ್ಟ್ ಮೀನ್ಸ್ ಐ ಡಿಸೀಸಸ್ ಅಂತ ನಮ್ಮ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಇಲ್ಲಿ ಆಗ್ತಕ್ಕಂಥದ್ದನ್ನು. ಆ್ಯಂಡ್ ಡ್ಯಾಮೇಜ್ ದ ಇಮ್ಯುನೋ ಸಿಸ್ಟಮ್ ಅಂದರೆ ನಮ್ಮ ವಿಲ್ ಪವರು ಕೂಡ ಇದು ಕಡಿಮೆ ಆಗ್ತಕ್ಕಂತಹ ಚಾನ್ಸಸನ್ನು ಇರುತ್ತೆ. ಸೊ ಹಾಗಾಗಿ ಸೊ ಇಟ್ ಈಸ್ ಆ್ಯನ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಆಲ್ಸೋ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇಟ್ ಆಲ್ಸೋ ಡೆಸ್ಟ್ರಾಯ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಡೆಸ್ಟ್ರಾಯ್ಸ್ ದ ಫೋಟೋಸಿಂಥಸಿಸ್ ಪ್ರೋಸೆಸ್. ಅಷ್ಟೇ ಅಲ್ಲದೇ ಮತ್ತು ಇದನ್ನು ಏನು ಮಾಡುತ್ತೆ ಅಂದರೆ ಸೊ ಪ್ಲ್ಯಾಂಟ್ಸನ್ನು ಲೀವ್ಸ್ಗಳನ್ನು ಡೆಸ್ಟ್ರಾಯ್ ಮಾಡುತ್ತೆ, ಡ್ಯಾಮೇಜನ್ನು ಮಾಡುತ್ತೆ ಮತ್ತು ಫೋಟೋಸಿಂಥಸಿಸನ್ನು ರೆಡ್ಯೂಸನ್ನು ಮಾಡುತ್ತೆ. ಯು ನೋ ದಟ್ ದ ಫೋಟೋಸಿಂಥಸಿಸ್. Green plants prepare their own food with the help of sunlight, water and carbon dioxide. So that's why it is called it as photosynthesis. In a photosynthesis process ಅನ್ನು ಕೂಡ ಏನು ಮಾಡುತ್ತೆ ಇದನ್ನು ರೆಡ್ಯೂಸನ್ನು ಮಾಡುತ್ತೆ. ಸೊ ಹಾಗಾಗಿ ಓಝೋನ್ ಲೇಯರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಎನ್ವಿರಾನ್ಮೆಂಟ್. ಅಂದರೆ ಇತ್ತೀಚೆಗೆ ಅದನ್ನು ಹೇಳ್ತಿದ್ದಾರೆ ಓಝೋನ್ ಲೇಯರನ್ನು ಡಿಪ್ಲೇಷನನ್ನು ಆಗ್ತಾ ಇದೆ ಈ ಫ್ಲೋರೋ ಕಾರ್ಬನ್ಸ್ಗಳಿಂದ. ಅಂದರೆ ನಾವು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂತಹ ರೆಫ್ರಿಜಿರೇಟರ್ಸು ಮತ್ತು ಇದನ್ನು ಸೆಂಟ್ ಐಟಮ್ಸ್ಗಳಾಗಿರ್ಬೋದು, ಪರ್ಫ್ಯೂಮ್ಸ್ಗಳಾಗಿರ್ಬೋದು, ತಯಾರು ಮಾಡ್ತಕ್ಕಂತಹ ಪರ್ಫ್ಯೂಮ್ ಇಂಡಸ್ಟ್ರೀಸ್ಗಳಿಂದ ಆಗ್ತಕ್ಕಂಥ ಮೆಟಲ್ಸ್ಗಳಾಗಿರ್ಬೋದು. ಸೊ ಇದರಿಂದ ಏನಾಗ್ತಾ ಇದೆ ಓಝೋನ್ ಲೇಯರನ್ನು ಫ್ಲೋರೋ ಕಾರ್ಬನ್ಸಿಂದ ಏನಾಗ್ತಾ ಇದೆ ಡೆಸ್ಟ್ರಾಯ್ನ ಆಗ್ತಾ ಇದೆ. ಸೊ ಆದಷ್ಟು ಅದನ್ನು ರೆಡ್ಯೂಸನ್ನು ಮಾಡೋಕ್ಕೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅದಂತೂ ಇವಾಗ ಡಿಪ್ಲೇಷನ್ ಆಗಿರ್ತಕ್ಕಂಥ ಓಝೋನ್ ಲೇಯರನ್ನು ಮತ್ತೆ ಅದನ್ನು ರೀಕವರ್ ಮಾಡ್ತೀವಿ ಅಂದರೆ ಅಸಾಧ್ಯ. ಬಟ್ ಆಗಿರ್ತಕ್ಕಂತಹ ಏನು ಓಝೋನ್ ಲೇಯರ್ ಡಿಪ್ಲೇಷನ್ ಆಗಿರ್ತಕ್ಕಂಥ ಏನು ಓಝೋನ್ ಲೇಯರ್ ಏನಿದೆಯೋ ಇನ್ನೂ ಸ್ವಲ್ಪ ಡಿಪ್ಲೇಷನನ್ನು ಆಗುವ ಹಾಗೆ ಅದನ್ನು ಏನು ಮಾಡ್ಬೋದು ನಾವು ನೋಡ್ಕೋಬೋದು. ಯಾವ ಥರ ಅಂದರೆ ನಾವು ಅವಾಯ್ಡ್ ಟು ಮ್ಯಾನುಫ್ಯಾಕ್ಚರ್ ದ ರೆಫ್ರಿಜರೇಟರ್ಸ್, ಎ ಸಿ ಐಟಮ್ಸ್ ಆರ್ ದ ಪರ್ಫ್ಯೂಮ್ ಐಟಮ್ಸ್ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. And then so how can you help in reducing the problem of waste disposal? Give any 2 methods. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ನಮ್ಮ ದೇಶದಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಡಿಸ್ಪೋಸ್ ಆಗ್ತಕ್ಕಂತಹದ್ದನ್ನು ಜಾಸ್ತಿ ಆಗಿದೆ. ಸೊ ಇದನ್ನು ಯೂಸ್ ಆ್ಯಂಡ್ ಥ್ರೋ ಮೆಥಡ್. ಸೊ ಇದರಿಂದ ನಮ್ಮ ಎನ್ವಿರಾನ್ಮೆಂಟಿಗೆ ಏನಾಗ್ತಾ ಇದೆ ಪಲ್ಯೂಟೆಡನ್ನು ಆಗ್ತಿದೆ ಮತ್ತು ಹಾನಿ ಆಗ್ತಿದೆ. ಸೊ ಹಾಗಾಗಿ ನಾವು ಇದನ್ನು ರೆಡ್ಯೂಸ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು. ಸೊ ಯಾವ ಥರ ಅದನ್ನು ನಾವು ಪ್ರಿವೆನ್ಷನ್ ಮಾಡಬಹುದು ಅಂತಂದು 2 ಮೆಥಡ್ಸ್ಗಳನ್ನು ಹೇಳ್ರಿ ಅಂತಂದು ಇಲ್ಲಿ ಹೇಳಿದ್ದಾರೆ.
ಇಲ್ಲಿ ಬೈ ಮಿನಿಮೈಸಿಂಗ್ ದ ಯೂಸ್ ಆಫ್ ಡಿಸ್ಪೋಸಲ್ ಐಟಮ್ಸ್ ಆ್ಯಂಡ್ ಪ್ರಮೋಟಿಂಗ್ ದ ಯೂಸ್ ಆಫ್ ರೀಸೈಕಲ್ಡ್ ಆರ್ಟಿಕಲ್ಸ್. ನಮ್ಮ ಎನ್ವೈರಾನ್ಮೆಂಟನ್ನು ಪೊಲ್ಯೂಷನನ್ನು ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕಂದ್ರೆ ಆದಷ್ಟು ಏನು ಡಿಸ್ಪೋಸಲ್ ಐಟಮ್ಸ್ ಯೂಸ್ ಆ್ಯಂಡ್ ಥ್ರೋ ಅಂತ ನಾವು ಏನು ಹೇಳ್ತೀವೋ ಆ ಐಟಮ್ಸ್ಗಳನ್ನು ಯೂಸ್ ಮಾಡ್ತಕ್ಕಂಥ ಆದಷ್ಟು ನಾವು ಮಿನಿಮೈಸನ್ನು ಮಾಡಬೇಕು. ಮತ್ತು ಅದನ್ನ ಯಾವ ಥರ ನಾವು ವಸ್ತುಗಳನ್ನು ಯೂಸ್ ಮಾಡಬೇಕಂದ್ರೆ ರೀಸೈಕಲ್ ಮಾಡ್ತಕ್ಕಂತಹ ವಸ್ತುಗಳನ್ನು ನಾವು ಆದಷ್ಟು ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಏನು ಮಾಡ್ಬೋದು ಅಂದರೆ ನಮ್ಮ ಒಂದು ಎನ್ವಿರಾನ್ಮೆಂಟನ್ನು ನಾವು ಸೇವನ್ನು ಮಾಡ್ಬೋದು. ಹಾಗೆಯೇ ಸಪರೇಟಿಂಗ್ ಬಯೋಡಿಗ್ರೇಡೇಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಮೆಟೀರಿಯಲ್ಸ್. ಮತ್ತು ಬಯೋಡಿಗ್ರೇಡೇಬಲ್ ಅಂದರೆ ಕೊಳೆತು ಹೋಗ್ತಕ್ಕಂತಹ ವಸ್ತುಗಳು ಮತ್ತು ಕೊಳೆದೇ ಇರ್ತಕ್ಕಂತಹ ಏನು ವಸ್ತುಗಳನ್ನು ಇದ್ದಾವೆ ಆ ಎರಡು ವಸ್ತುಗಳನ್ನು ನಾವು ಸಪ್ರೇಟನ್ನು ಮಾಡಿ ಸೊ ಅದನ್ನು ಒಂದು ಇದರಲ್ಲಿ ನಾವು ಜಮಾ ಮಾಡೋದ್ರಿಂದನೂ ಕೂಡ ಏನಾಗುತ್ತೆ ನಮ್ಮ ಎನ್ವಿರಾನ್ಮೆಂಟನ್ನು ನಾವು ಏನು ಮಾಡ್ಬೋದು ಆದಷ್ಟು ಸೇಫಾಗಿ ಅದನ್ನು ನೋಡ್ಕೋಬೋದು. So and then okay dear students, today we shall discuss about the some important questions of the environments. So this chapter is not important in your examinations but it is now in your future, so all of you refer and read and learn this chapter, and next I will continue the next class. Okay, thank you.